RCBಗೆ ಕರ್ನಾಟಕ ರಾಜ್ಯ ಸ್ಪಾನ್ಸರ್ ಮಾಡಿರಲಿಲ್ಲ. ಕರ್ನಾಟಕದ ಆಟಗಾರರು ಎಂಥ ಮಯಾಂಕ್ ಅಗರ್ವಾಲ್ ಬಿಟ್ಟರೆ ಇನ್ಯಾರೋ ಕರ್ನಾಟಕದ ಆಟಗಾರರು ಇರಲಿಲ್ಲ. ಮುಂಚೆ ವಿಜಯ್ ಮಲ್ಯ ಮಾಲೀಕರಿದ್ದರು, ಈಗ ಮಾಲೀಕರು ವಿಜಯ್ ಮಲ್ಯ ಅಲ್ಲ, ಕರ್ನಾಟಕದವ್ರ ಮಾಲೀಕರು ಅಲ್ಲ. ಆಮೇಲೆ ವಿಜಯ್ ಮಲ್ಯ ಹೇಳಿದರು, ಯಾಕೆ ನಾನು ರಾಯಲ್ ಚಾಲೆಂಜ್ ಅಂತ ಅದನ್ನ ತಗೊಂಡೆ ಅಂದರೆ ನನ್ನ ವಿಸ್ಕಿನ್ ಪ್ರಮೋಟ್ ಮಾಡೋಕ್ಕೆ ಕರ್ನಾಟಕದಲ್ಲಿ ಓಪನ್ ಆಗಿ ನಾವು ಲಿಕ್ಕರ್ನ ಪ್ರಮೋಟ್ ಮಾಡೋಕ್ಕೆ ಕಾನೂನು ಅವಕಾಶ ಕೊಡಲ್ಲ, ಅದಕ್ಕೆ ನಾನು ಈ ಹೆಸರು ಇಟ್ಕೊಂಡು ನಾನು ವಿಸ್ಕಿನ್ ಪ್ರಮೋಟ್ ಮಾಡೋಕ್ಕೆ ಅಂತ ಹೇಳಿದರು. ಈ ವಿಸ್ಕಿನ್ ಪ್ರಮೋಟ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಕಾಂಪಿಟೇಷನ್ ಬೀಳಬೇಕಿತ್ತ? ಈ ಎಲ್ಲ ಪ್ರಶ್ನೆಗಳಿದ್ದಾವೆ. ಇದು ನನ್ನ ಹೇಳಿಕೆ ಅಲ್ಲ, ಇವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟು. ಯಾರು? ವಿಜಯ್ ಮಲ್ಯ ಕೊಟ್ಟಿರುವಂಥ ಸಂದರ್ಶನದಲ್ಲಿ ಕೊಟ್ಟಿರೋ ಹೇಳಿಕೆ. ನಾನು ಯಾಕೆ ಅದನ್ನು ಪರ್ಚೇಸ್ ಮಾಡಿದೆ ಅಂಥೇಳಿ. ನಾವು ಹೀ ಈಸ್ ನಾಟ್ ಆಲ್ಸೋ ಓನರ್. ಹೂ ಈಸ್ ಓನರ್? ಯಾರು ಮಾಲೀಕರು? ಹೂಡಿಕೆ ಏನಾರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೂಡಿಕೆ ಮಾಡಿದಾರ? ಆ ಕಾರಣಕ್ಕೆ ಅಷ್ಟೊಂದು ಆತುರಾತುರವಾಗಿ ಇಟ್ಟರ ಅನ್ನುವ ಸಂಶಯದ ಪ್ರಶ್ನೆಗೆ ಅವರು ಉತ್ತರಿಸಬೇಕು.